Thank you. Okay. Homestay, right? Yeah, yeah, we were talking. It was very nice. Their hospitality is very good, and their premises is very nice. We can enjoy here, but we didn't have so much of time to spend here. We came late night. Not late night. 5 o'clock came. It's already dark. We couldn't so it's nice. You can come and stay here. Enjoy here. In 200 meters, turn left. நிஜமாரம்மா. நான் கேட்கலாமாங்களா? ನಮಸ್ಕಾರ. ಇವತ್ತು ಬೆಳಗ್ಗೆನೇ ದಿರಾಂಗಿಂದ ಈ ಶಾಂಗ್ಟಿ ವ್ಯಾಲಿ ಹೋಗೋಣ ಅಂಥೇಳಿ ಈ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದ್ವಿ. ಅದು ರಸ್ತೆ ಯಾವುದೋ ಬೇರೆ ದಾರಿ, ತಪ್ಪು ದಾರಿ ತೋರಿಸ್ಬಿಟ್ಟು ಝುಮ್ತಾಂಗ್ ಅಂತ ಒಂದು ವಿಲೇಜ್ ಹತ್ರ ಬಂದುಬಿಟ್ವಿ ಮೇಲೆ. ಅಂದರೆ ಒಂದು 8,000 ಅಡಿ ಮೇಲೆ ಬಂದ್ವಿ. ಎಲ್ಲೂ ಬೋರ್ಡ್ ಇಲ್ಲ, ಗೂಗಲ್ ಮ್ಯಾಪು ಎಲ್ಲೋ ಮಧ್ಯದಲ್ಲಿ ಮ್ಯಾಪ್ ಕಟ್ಟಾಯಿತು, ಏನೂ ಗೊತ್ತಾಗಲಿಲ್ಲ. ಮತ್ತು ಒಂದೇ ಗಾಡಿ ಬರುವಂಥ ರಸ್ತೆ ಇತ್ತು. ಎಲ್ಲೂ ಯೂ ಟರ್ನ್ ತೊಗೊಂಡು ತಿರುಗಿಸ್ಕೊಂಡು ಗಾಡಿ ವಾಪಸ್ ಹೋಗ್ಲಿಕ್ಕಾಗಲಿಲ್ಲ. ಕೊನೆಗೆ ಒಂದು 12 ಕಿಲೋಮೀಟ್ರ್ ಹಾಗೇ ಮೇಲೆ ಬಂದುಬಿಟ್ವಿ. ಮೇಲೆ ಬಂದಮೇಲೆ ಒಂದು ವಿಲೇಜ್ ಸಿಕ್ತು. ಆ ವಿಲೇಜೇ ಝುಮ್ತಾಂಗ್ ವಿಲೇಜ್ ಅಂತೆ. ಆ ವಿಲೇಜ್ ವ್ಯೂ ನೋಡಿ ಹೇಗಿದೆ ಅಂತ. ಇಲ್ಲಿ ಜನರು ವಾಸ ಇರ್ತಾರೆ. ಇಲ್ಲಿ ಒಂದಷ್ಟು ಜನರು ನೋಡಿ, ಒಂದಷ್ಟು ಮನೆಗಳಿದೆ. ಒಂದಷ್ಟು ಜಾಸ್ತಿ ಏನಿಲ್ಲ, ಕಡಿಮೆ ಮನೆಗಳಿದೆ. ಇಲ್ಲಿ ವಾಸ ಇರ್ತಾರೆ. ಸೊ ಇಲ್ಲಿ ಬಂದು ಇವ್ರನ್ನ ಕೇಳಿದ ಮೇಲೆ ಗೊತ್ತಾಯಿತು, ಇಲ್ಲಿಂದ ನೀವು ರಾಂಗ್ ರೂಟ್ ಬಂದಿದ್ದೀರಾ, ಈ ಕಡೆ ವಾಪಸ್ ಹೋಗಬೇಕು ಅಂತ ಹೇಳಿದರು. ಸೊ ಹಂಗಾಗಿ ಈಗ ಕೆಳಗಡೆ ಹೇಳಿದೆ ಶಾಂಗ್ಟಿ ವ್ಯಾಲಿಗೆ ಇಲ್ಲಿಂದ ವಾಪಸ್ ಹೋಗ್ತೀವಿ.
പാർക്കിംഗ് ഇടോ ജനങ്ങൾ ഇറങ്ങിപ്പോയി പാക്കുന്നത് അതിനാ ഇടോ ഒന്നുമേ തെഞ്ഞില്ല. ಜಗದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಜಗದಲ್ಲಿ ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ವಾಪಸ್ ದಪ್ಪ ಇದಕ್ಕೆ ಮೇಲೆ ಲಿವರ್ ವಾಪಸ್ ಬಂದ ಗಿಣಿಯಲ್ಲಿದೆ ಗಿಣಿ ಅಯ್ಯೋ ಕೊಡ್ಬೇಕೆ ಗುಡ್ ಮಾರ್ನಿಂಗ್ ಕಾಲೈ ವಣಕ್ಕಂ ಶುಭೋದಯಲು ನಮಸ್ಕಾರ. ಇವತ್ತು 26 ಡಿಸೆಂಬರ್ 2025. ಕಳೆದ ವರ್ಷ ನಾವು ಇದೇ ದಿನಾಂಕದಂದು ಕೇರಳದ ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ಗಿರಿಯ ಕೆಳಗಡೆ ಇದ್ವಿ. ಅಕಸ್ಮಾತಾಗಿ ಕಳೆದ ವರ್ಷದ ನಮ್ಮ ಪ್ರವಾಸ ಕೊಲ್ಲಂ, ವಾರ್ಕಳ, ಮಂಡ್ರು ಐಲ್ಯಾಂಡ್ ಅಂಥೇಳಿ ಇದನ್ನೆಲ್ಲ ನಿಗದಿ ಮಾಡಿಕೊಂಡು ಟೂರ್ ಹೋಗಿದ್ವಿ.
ಆದರೆ ಒಂದು 30-35 ವರ್ಷ ನಾನು ಶಬರಿಮಲೆ ಯಾತ್ರೆಗೆ ಹೋಗಿದ್ರು ಕೂಡ ಈ ಶಬರಿಮಲೆಯ ಕೆಳಗಡೆನೇ ಇದೆಲ್ಲ ಈ ಒಂದು ಪ್ರವಾಸಿ ತಾಣಗಳೆಲ್ಲ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಕಸ್ಮಾತ್ತಾಗಿ ನಾವೆಲ್ಲ ಫ್ಯಾಮಿಲಿ ಸಮೇತ ಹೋಗಿದ್ವಿ, ನಮ್ಮ ಗಿಣಿಯನ್ನು ಸೇರಿಸ್ಕೊಂಡು. ಇಡೀ ಒಂದು ಈ ಮಂಡಲ ಪೂಜೆ ದಿನ ಹೋದ ವರ್ಷ 26ನೇ ತಾರೀಕು ಮಂಡಲ ಪೂಜೆ ಇತ್ತು, ಈ ವರ್ಷ 27ನೇ ತಾರೀಕಿದೆ. ಆದರೆ ನಾವು ಇವತ್ತಿನ ದಿನ ಕಳೆದ ವರ್ಷ ಅಲ್ಲಿದ್ವಿ. ಸರಿಯಾಗಿ ಮಂಡಲ ಪೂಜೆ ದಿನ ಅಲ್ಲಿ ಎಲ್ಲ ಓಡಾಡ್ತಾ ಇದ್ವಿ ಕೆಳಗಡೆ. ಸೊ ಅಲ್ಲಿ ಇದ್ದಂಥ ಎಲ್ಲ ಸ್ಥಳೀಯ ಹಳ್ಳಿಗಳಲ್ಲೆಲ್ಲನೂ ಆಚರಣೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ನಮಗೆಲ್ಲ ಹೋಗ್ತಾ ದಾರಿಯಲ್ಲಿ ಎಲ್ಲ ಕಡೆ ದೇವರ ಪ್ರಸಾದ, ಅನ್ನ ದಾಸೋಹ ಇದೆಲ್ಲವೂ ಸಿಗ್ತಾ ಇತ್ತು. ಸೊ ಅಂದರೆ ನಾವು ಪೂರ್ವ ನಿಯೋಜಿತವಾಗಿ ಏನೂ ಪ್ರೀ ಪ್ಲ್ಯಾನ್ ಇಲ್ಲದೇನೆ ಶಬರಿಮಲೆಯ ಮೇಲೆ ಹೋಗಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡದೇ ಇದ್ದರೂ ಅಯ್ಯಪ್ಪ ಸ್ವಾಮಿಯ ಪಾದದಡಿ ಇದ್ದು ತಲೆಬಾಗಿ ನಮಸ್ಕರಿಸಿ ಆ ಒಂದು ಪುಣ್ಯ ಭೂಮಿಯನ್ನು ಸುತ್ತಾ ನಮ್ಮ ಪ್ರವಾಸವನ್ನು ಮುಗಿಸಿ ಬಂದಿದ್ದೀವಿ. ಅದು ಇವತ್ತು ನಮಗೆ ನೆನಪಾಯಿತು. ಇವತ್ತು ನಾವು ಇಲ್ಲಿ ಅಸ್ಸಾಂ ರಾಜ್ಯಕ್ಕೆ ಅರುಣಾಚಲದಿಂದ ಇವತ್ತು ವಾಪಸ್ ಬಂದಿದ್ದೀವಿ. ಅಂದರೆ ಮೇಘಾಲಯ ಎಂಟ್ರಿ ಆಗಬೇಕಿದೆ. ಹಾಗಾಗಿ ರಾತ್ರಿ ತಡವಾಗಿ ಬಂದಿದ್ದರಿಂದ ತೇಜ್ಪುರಲ್ಲಿ ರಾತ್ರಿ ಉಳ್ಕೊಂಡು ಬೆಳಗ್ಗೆ ಬಿಟ್ಟಿದ್ದೀವಿ. ನೋಡಿ, ಈಗ ಸಮಯ 8 ಗಂಟೆ ಆಗ್ತಾಯಿದೆ. ಬೆಳಗಿನ ಜಾವ ಒಂದು 6 ಗಂಟೆ 5:15 ಇದ್ದಷ್ಟು ಮಂಜು ಮುಸುಕಿದೆ. ವಿಸಿಬಿಲಿಟಿ ಇಲ್ಲ. ಕ್ಯಾಮ್ರಾದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ, ಆದರೆ ಇಲ್ಲಿ ನೇರವಾಗಿ ನೋಡಿದರೆ ವಿಸಿಬಿಲಿಟಿನೇ ಕಡಿಮೆ ಇದೆ, ತುಂಬ ಕಡಿಮೆ ಇದೆ. ಹಾಗಾಗಿ ನಾವು ಈಗ ನಿಧಾನಗತಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ಒಂದು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ನಾವು ಶಿಲ್ಲಾಂಗ್ ಅನ್ನು ಮುಟ್ಟಲಿದ್ದೇವೆ. ಅಂದರೆ ಹೆಚ್ಚು ಕಡಿಮೆ ನಿಮಗೆ ಒಂದು 250 ಕಿಲೋಮೀಟ್ರು ಇಲ್ಲಿಂದ, ತೇಜ್ಪುರಿಂದ ಶಿಲ್ಲಾಂಗ್ ಹೋಗಿ ಮುಟ್ಟಿ ಇವತ್ತು ಶಿಲ್ಲಾಂಗಲ್ಲಿ ಉಳ್ಕೊಂಡು ಇನ್ನೊಂದು 2-3 ದಿನಗಳ ಕಾಲ ಮೇಘಾಲಯದಲ್ಲೇ ಇರ್ತೀವಿ. ನಾರ್ತ್ ಈಸ್ಟ್ ಕಡೆ ಯಾರಾದರೂ ಪ್ರವಾಸ ಪ್ಲ್ಯಾನ್ ಮಾಡೋದಾದರೆ ಈ ವಿಂಟರ್ ಸೀಸನಲ್ಲಿ ಡಿಸೆಂಬರ್ ಜನವರಿ ಆ ಥರ ಪ್ಲ್ಯಾನ್ ಮಾಡೋದಾದರೆ ಅರ್ಲಿ ಮಾರ್ನಿಂಗ್ ಡ್ರೈವ್ ನಿಮಗೆ ಬಹಳ ಕಷ್ಟ ಆಗ್ಬೋದು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಯಾಕಂದರೆ 8-8:30 ಆದರೂ ನಿಮಗೆ ರೋಡೆಲ್ಲ ಕಾಣಿಸ್ತಿರಲ್ಲ. ಹಾಗಾಗಿ ನಾವು 5 ಗಂಟೆ 4 ಗಂಟೆಗೆ ಎದ್ದು ಪ್ರಯಾಣ ಮಾಡಿ ಎಲ್ಲೋ ಒಂದು ಕಡೆ ಮುಟ್ತೀವಿ ಅನ್ನೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಅಂದರೆ ನೀವು ಒಂದು 1 or 2 ಡೇಸ್ ಬಫರ್ ಝೋನ್ ಅಂತ, ಬಫರ್ ಡೇ ಅಂತ ಇಟ್ಕೊಳ್ಳೋದು ಒಳ್ಳೇದಿರುತ್ತೆ. ಮತ್ತೇನಾಗುತ್ತೆ, ಈ ಫಾಗಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ತುಂಬ ಕಷ್ಟದ ಕೆಲಸ ಇದೆ. ಯಾಕೆಂತ ಹೇಳಿದರೆ ಈ ಹೈವೇ ಟೋಲ್ ರೋಡ್ಗಳಾದರೂ ಕೂಡ ಕೆಲವು ಮುಖ ಪ್ರಾಣಿಗಳು ಮತ್ತು ಅಜ್ಞಾನಿಗಳು ಕೆಲವರು ಇರ್ತಾರೆ. ಈ ಜನಗಳು ಸಡನ್ನಾಗಿ ಈ ಕಡೆಯಿಂದ ಆ ಕಡೆ ಎಲ್ಲ ಬಂದುಬಿಡ್ತಾರೆ. ಸೊ ಇದೆಲ್ಲ ನಾವೇ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಹೋಗಬೇಕಾಗತ್ತೆ. ಏನು ಕಾಣಿಸೋದಿಲ್ಲ, ಮತ್ತು ಸಿಗ್ನಲ್ಗಳು ಕರೆಕ್ಟಾಗಿರಲ್ಲ, ಆ ಥರ ಇರುತ್ತೆ. ಮತ್ತು ಇಲ್ಲಿ ರೋಡೆಲ್ಲ ನಾನು ಹೇಳಿದಂಗೆ ಕೇರಳದಲ್ಲಿದ್ದಂಗೆ ಏನೋ ಅಂತ ಅಷ್ಟೇನು ಉತ್ತಮವಾದ ರೋಡ್ ಇಲ್ಲ. ಅಲ್ಲಲ್ಲಿ ತುಂಬ ಕೆಟ್ಟ ರೋಡೆಲ್ಲ ಸಿಗುತ್ತೆ ಸೆಂಟ್ರಲ್ಲಿ. ನೀವು ಇಡೀ ದೇಶದಲ್ಲಿ ಕೇರಳ ನಂಬರ್ 1 ಅಂತ ಹೇಳ್ಬೋದು ರೋಡು. ಏನೇ ಅವ್ರದ್ದು ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ ಆದರೂ ಕೂಡ ಅವರು ಈ ರಸ್ತೆಗಳು, ನೀವೇನಾದರೂ ಕೇರಳ ಪ್ರವಾಸ ಮಾಡಿ ನೋಡಿ ಈ ರಸ್ತೆಗಳು ಹೇಗಿರುತ್ತೆ ಅಂಥೇಳಿ. ಸಣ್ಣ ರಸ್ತೆ ಆದರೂ ಕೂಡ ಎಲ್ಲೂ ಹಳ್ಳ ದಿಣ್ಣೆಗಳು ಆ ಥರ ಏನೂ ಇರಲ್ಲ, ಕಚ್ಚಾ ರೋಡ್ ಏನೂ ಇರಲ್ಲ, ತುಂಬ ಚೆನ್ನಾಗಿರೋ ರೋಡ್ ಇರುತ್ತೆ. ಮತ್ತು ಅವ್ರದ್ದು ಡಿಸಿಪ್ಲಿನ್ ತುಂಬ ಚೆನ್ನಾಗಿದೆ. ಮತ್ತು ಅವ್ರದ್ದು ಸ್ವಚ್ಛತೆ ಕಾಪಾಡ್ತಾರೆ. ನಾವು ಇಡೀ ದೇಶದಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಅಂತ ಹೇಳಿಕೊಂಡು ಸುಮ್ಮನೆ ಮಾತು ಹೇಳ್ಕೊಂಡಿರ್ತೀವಿ ಅಷ್ಟೇ. ಬೇರೆ ಬೇರೆ ರಾಜ್ಯಗಳಲ್ಲಿ ಅಷ್ಟೇನೂ ಕಾಣಿಸ್ತಿಲ್ಲ ಸ್ವಚ್ಛತೆ. ಆದರೆ ನೀವು ಕೇರಳದಲ್ಲಿ ನೋಡ್ಬೋದು, ಸ್ವಚ್ಛತೆ ಬಹಳ ಗಂಭೀರವಾಗಿ ತಗೊಂಡು ಅದನ್ನು ಪಾಲನೆ ಮಾಡ್ತಾರೆ. ಈವನ್ ಸ್ವಚ್ಛ ಭಾರತ ಅಭಿಯಾನ ಶುರುವಾಗೋದಕ್ಕೆ ಮುಂಚೆನೂ ನೋಡಿದ್ದೀನಿ ನಾನು. ಕೇರಳದವ್ರದ್ದು ಮೊದಲಿಂದಲೂ ಅವ್ರದ್ದು ಬಹಳ ಸ್ವಚ್ಛತೆ ಇದೆ. ಮತ್ತು ಅವ್ರದ್ದು ಶಿಸ್ತು ಚೆನ್ನಾಗಿದೆ, ಅವರು ಪಾಲನೆ ಮಾಡ್ತಾರೆ. ಅವರದ್ದು ಕಾನೂನು ಏನೋ ತುಂಬ ಬಹಳ ಕಠಿಣ ಇದೆಯೋ ಏನೋ ಗೊತ್ತಿಲ್ಲ ನನಗೆ ಆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಅವರು ಹೊರ ರಾಜ್ಯದ ಪ್ರವಾಸಿಗರ ಮೇಲೆ ಅವ್ರದ್ದು ಒಂದಿಷ್ಟು ಹದ್ದಿನ ಕಣ್ಣು ಇಟ್ಟಿರ್ತಾರೆ.
ಅಂದರೆ ಈ ಎಕ್ಸಾಂಪಲ್ ಶಬರಿಮಲೆ ಹೋಗುವಂಥ ಬೇರೆ ಹೊರ ರಾಜ್ಯದವರು ಸುಮಾರು ಜನ, ನಾನು ಯಾವುದೇ ರಾಜ್ಯದ ಪ್ರತ್ಯೇಕವಾಗಿ ಹೆಸರು ಹೇಳಲ್ಲ, ಬಹಳ ಎಲ್ಲಂದರೆ ಅಲ್ಲಿ ಬಹಳ ಗಲೀಜು ಮಾಡಿ ಬರೋದು ಇಂಥದ್ದೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ಅವ್ರನ್ನೆಲ್ಲ ಅವ್ರು ಕಣ್ಣಿಟ್ಕೊಂಡು ಅದನ್ನೆಲ್ಲ ಶಿಸ್ತು ಕ್ರಮವನ್ನು ಕೈಗೊಳ್ತಾರೆ, ಮತ್ತು ಅದಕ್ಕೆ ಫೈನ್ ಹಾಕೋದು ಅಂಥದ್ದೆಲ್ಲ ಮಾಡ್ತಾರೆ. ಮತ್ತು ಅವರಲ್ಲಿ ನಾನು ಬಹಳಷ್ಟು ವರ್ಷಗಳಿಂದ ಕೇರಳ ಪ್ರವಾಸಗಳು ಮಾಡಿದ್ದೀನಿ. ಅವರು ಈ ಲಂಚ ತೊಗೊಳ್ಳೋದು ಅಂಥದ್ದೇನೋ ನಾನು ನೋಡೇ ಇಲ್ಲ. ಈ RTOಗೆ ಸಂಬಂಧಪಟ್ಟ ಹಾಗೆ, ಟ್ರಾಫಿಕ್ ಸಂಬಂಧಪಟ್ಟ ಹಾಗೆ ಅಂಥದ್ದೇನು ನೋಡಿಲ್ಲ. ಏನಾದರೂ ನಮ್ಮಲ್ಲಿ ಏನೋ ಸರಿ ಇಲ್ಲ ಅಂದರೆ ಬೊಯ್ಕೋ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅಷ್ಟೇ, ಬಿಟ್ಟರೆ ಅವ್ರು ಏನೋ ಲಂಚ ತೊಗೊಂಡು ಬಿಟ್ಬಿಡೋದು ಆ ಥರ ಮಾಡೋದು ಇದು ಕೂಡ ಇಲ್ಲ. ಸೊ ಹಾಗಾಗಿ ಕೇರಳದ್ದು ಒಂದಷ್ಟು ವಿಷಯಗಳನ್ನ ನಾವು ಪ್ರಶಂಸೆ ಮಾಡಲೇಬೇಕಾಗತ್ತೆ. ಅಂದರೆ ಈ ಕ್ಷಣದಲ್ಲಿ ನಾ ಈ ರೋಡ್ನ ನೆನೆಸ್ಕೊಂಡಾಗ ಅದು ನೆನಪು ಬಂತು ನನಗೆ. ಹಾಗಾಗಿ ಇಲ್ಲಿ ಅಂಥದ್ದೇನೋ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಆದರೆ ಪ್ರಕೃತಿ ಒಂದು ಬಹಳ ಚೆನ್ನಾಗಿದೆ. ಈ ಕಡೆ ನಾರ್ತ್ ಈಸ್ಟ್ ಕಡೆ ಪ್ರಕೃತಿ ಎಲ್ಲ ತುಂಬ ಚೆನ್ನಾಗಿದೆ. ಸ್ವಚ್ಛತೆ 50-50 ಇದೆ. ಮತ್ತು ರೋಡ್ ಕಡೆ ನೋಡೋದಾದರೆ BROನವರು ಬಾರ್ಡರ್ ರೋಡ್ ಆರ್ಗನೈಸೇಷನ್ಸ್ ಕಡೆಯಿಂದ, ಅಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಿಲಿಟರಿ ಅಂಡರಲ್ಲಿ ಬರ್ತಕ್ಕಂತಹ ರೋಡ್ ಏನೆಲ್ಲ ಡೆವಲಪ್ ಆಗಿದೆಯೋ ಅದೆಲ್ಲ ಎಕ್ಸಲೆಂಟ್ ಆಗಿದೆ. ಬಟ್ ಇಲ್ಲಿ ಸ್ಟೇಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಅಷ್ಟು ಏನೂ ಚೆನ್ನಾಗಿಲ್ಲ. ಮತ್ತು ನಾವು ಬಂದಂಥ ದಾರಿಯಲ್ಲಿ ನಾವು ವೆಸ್ಟ್ ಬೆಂಗಾಲ್ನ ಹಾದು ಸುಮಾರು ಒಂದು 700-800 ಅಥವಾ 1000 ಕಿಲೋಮೀಟ್ರ್ವರೆಗೂ ನಾವು ವೆಸ್ಟ್ ಬೆಂಗಾಲ್ ಒಂದು ಇದರಲ್ಲೇ ಬರ್ತೀವಿ, ಅವ್ರ ಲಿಮಿಟ್ಸಲ್ಲಿ ಬರ್ತೀವಿ. ಇಲ್ಲಿಗೆ ಅರುಣಾಚಲ್ ಬರಬೇಕಾದ್ರೆ ಹೆಚ್ಚು ಕಡಿಮೆ ಭುವನೇಶ್ವರಿಂದ ನಾವು ಗುವಾಹಟಿ ಬರಬೇಕಾದ್ರೆ ಬರ್ತೀವಿ. ಆ ರೋಡ್ ಅಂತೂ ಬಹಳ ಕೆಟ್ಟದಾಗಿದೆ. ಅಂದರೆ ಈ ತುಂಬ ಒಂದು 30 ವರ್ಷದ ಹಿಂದಿನ ಇದರಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಹೇಗಿತ್ತು, ಬರೀ 2 ಲೇನ್ ರೋಡ್ಸ್ ಅಂತ, ಆ ಥರದ್ದೇ ರೋಡ್ಸು, ಹೆವಿ ಟ್ರಾಫಿಕ್ಕು, ಹೆವಿ ವೆಹಿಕಲ್ಸು. ಮತ್ತು ರೋಡ್ ಕೂಡ ಅಲ್ಲಿ ಒಂದು 500 ಹಂಪು ದಾಟಿರ್ತೀವಿ ನಾವು ಆ ರೋಡಲ್ಲಿ. ಒಂದು 500 ಹಂಪು, ಇನ್ನೂ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಇಡೀ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಆ ರೋಡಲ್ಲಿ ಮಾಡಿದ್ದೀವಿ. ಸೊ ಹಾಗಾಗಿ ಅದು ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ ವೆಸ್ಟ್ ಬೆಂಗಾಲಲ್ಲಿ. ಸೊ ಈ ಥರ ರಾಜ್ಯಗಳ ಅಂಡರಲ್ಲಿ, ರಾಜ್ಯಗಳ ಒಳಗಡೆ ಕೂಡ ಕೆಲವು ಕಡೆ NH ಇದ್ದರೂ ಕೂಡ ಅದು ಕೆಲವು ಕಡೆ ಆಗಲಿಲ್ಲ, ಡೆವಲಪ್ ಆಗಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಬಫರ್ ಝೋನ್ಗಳನ್ನ ಇಟ್ಕೊಂಡು, ಬಫರ್ ಝೋನ್ ಡೇಸ್ನ ಇಟ್ಕೊಂಡು ಟೂರ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾರಾದ್ರು ರೋಡ್ವೇಸ್ನಲ್ಲಿ ಬರೋರಾದರೆ, ಈ ಥರ ಬರೋದಾದರೆ ಒಂದು 2 ದಿನ ಎಕ್ಸ್ಟ್ರಾ ಇಟ್ಕೊಂಡ್ರೆ ಇದಕ್ಕೆಲ್ಲ ಅಡ್ಜಸ್ಟ್ ಆಗುತ್ತೆ. ஒரே பனி மூட்டமாக இருக்குது. இதான் ஜோக்ஸில் சொல்கிறானே வடிவேலுக்கு. ஒரே பனி மூட்டமாக இருக்குது. 9 மணி டைம், காலை 9 மணி. பனியின் கூட்டம் இன்னும் கலையவில்லை. நேஷனல் ஹைவே ₹120 ಟೋಲ್, 60 ಕಿಲೋಮೀಟ್ರಿಗೆ ₹120 ಟೋಲ್. எங்கப்பாரு கோ ஸ்லோன்னு போட்டுக்கலாம். கோ ஸ்லோ போகிறதுக்கு நான் அதுக்கு டோல் வாங்குறது. நீ கோ ஸ்லோ போட்டாலும் எங்கே ஸ்பீடாக தான் போயிட்டு இருக்கிறோம் எல்லாம். ஏன்னா நம்மள இந்தியன்ஸ் யாரும் ஃபாலோ பண்ணுறது இல்லை. கோ ஸ்லோன்னு என்னத்துக்கு போடுறாங்கன்னா, அதை இப்படி யாருன்னா குறுக்கோ நெடுக்கோ வந்து போகிறாங்க. அப்பப்போ வந்து விசிட் பண்ணிட்டு போகிறாங்கன்னுட்டு இதை காத்துனுக்குறாங்க ரோட்டில் கிராஸ் பண்ணுறதுக்கு. அதுக்கு எல்லா இடத்தும் இப்படி ஒன்வே இது வருது, ஒன்வேல வர்றது. இதுக்கு தான் கோ ஸ்லோன்னு போடுறது. கோ ஸ்லோன்னு போட்டுட்டு டோல் ரோடு. கிளிக்கு தூவா கத்திட்டே இருக்கு. அது கத்திட்டே இருக்கும். அது வெளியவே விடணும். இவரு வர ரெடியாக வர்றதுக்கு ரெடியாகி நிற்கிற ரோடு கிராஸ் பண்ணுறதுக்கு.
பிச்சு நசுக்கி போட்ட மாதிரி இருக்குது ஆட்டம். சைட்லெல்லாம் ப்ரெஸ் பண்ணி மாருதி கார் ஒரு எக்ஸ்பிரஸ் ஒன்று வண்டி பண்ணிக்கிறாங்க. ப்ரெஸ்ஸுன்னு வைக்கணுமா அந்த வண்டிக்கு பேர். அப்படியே பண்ணி வச்சுருக்காங்க. ஆக்சிடென்ட் ஜோனா ப்ளைனாக இருக்குது ரோடு. ஆக்சிடென்ட் ஜோனா மெதுவாக போங்க ஒன்னிட்டு. ஒரு ரெடி பைக்கில் கோ ஸ்லோ. ஒரு இடத்துல கூட கோ ஸ்பீடுன்னு இல்லவே இல்லை, வெறும் கோ ஸ்லோவா. இந்தியன்ஸ் ரோட் கண்டிஷன் இதான், இதுதான் போடுறது கோ ஸ்லோன்னுட்டு. லாரி ட்ரக்கு காரணம் என்னவோ தோணுச்சு மனசு, சடனாக திருப்பினார் சைடுக்கு. பின்னாடி ஃபாஸ்ட்டாக வர்றவங்க அலர்ட்டாக இல்லைன்னா அவ்வளோதான். அதுதான் கோ ஸ்லோ. ஃபிஃப்டியில் போகணுமா இங்கே சில்சிங். ஒம்பது மணி மேலே ஆச்சு டைம். இப்போ கூட அப்படியே பனி. மணி ஆகி டைம். அது மரத்துக்கு லைட்டை போட்டு வச்சுக்கோங்க. அவன் வீட்டில் லைட் போட்டாங்க. திரும்ப பண்ணி ஜாஸ்தி ஆயிடுச்சு. க்ளோஸ் ஆகி எல்லாம் பிரேக்ஃபாஸ்ட்டு பயணிக்கிறாங்க நிற்க வச்சுட்டு ரோட்டில். மறுபடியும் ஃபாக். நடுவில் சில நேரம் வெயில் வந்தது, கொஞ்சம் கிளியராக இருந்தது. திரும்பி பார்த்தா ஃப்ரெஷ் ஸ்னோ, ஃப்ரெஷ் ஃபாக் அப்படியே திரும்பி கவர் ஆயிடுச்சு. ₹60 கிலோமீட்டர் டிஸ்டன்ஸ்க்கு 120 rupees டோல், ₹2 per kilometer. ஸ்பீடு 50 கிலோமீட்டர், 40 கிலோமீட்டர் போர்டு. 50க்கு மேலே போர்டே இல்லை எங்கேயுமே. எல்லாமே 50 கிலோமீட்டர் 40 கிலோமீட்டர் போர்டு ஸ்பீடு போகணுன்னு போட்டிருக்கான். கோ ஸ்லோன்னு போட்டிருக்கான். பாருங்க, இது டோல் ரோடு. ஒரேகான், நவ்கான், குவாஹாட்டி. இந்த ரோடு வண்டி பின்னாடியே போகணும். வண்டி பின்னாடியே போகணும். 2 lane ரோடு இது. 2 lane 4 lane டோட்டல். வேகமாக ஓட்டுற வண்டி வீரர்களே, உங்கள் வீரத்தனம் வெறும் சென்னை ரோடு, ஹைதராபாத் ரோட்டில் தான் இருக்கலாம். இந்த ரோட்டில் வீரத்தை காட்ட முடியாது. பாருங்கள், 40 கிலோமீட்டர் டோல் ரோடில் எவ்ரி 3 and 4 கிலோமீட்டரில் ஒரு 10 ஹம்பு, படான்னு ஒரு ஹம்பு. அப்புறம் 0100 வண்டி பின்னாடியே நிற்கணும்.
ದೋಸಾ ಮಂಡಿ. எவ்வளவு வேகமாக ஓட்டுற வண்டி ஓட்டுநர் இருந்தால் கூட இங்கே வந்தீங்கன்னா உங்களுடைய வீராப்பு 50-60 கிலோமீட்டர் தான். பாருங்கள், 60 இங்கே 60, 20 போகிற இடத்துல 60 போட்டிருக்கான், 60 போகிற இடத்துல 40 போட்டிருக்கான். பாருங்கள், அங்கே 60. டிராஃபிக் சிக்னல் கிட்ட 60. டிராஃபிக் சிக்னல் கடந்து கொஞ்சம் தூரம் வந்த பிறகு 50. பாருங்க, இங்கெல்லாம் கொஞ்சம் காலியாக இருக்க இடத்துல 40. நார்மலாக இந்த சவுத் இந்தியா ரோட்ஸில் ஹைதராபாத், நாக்பூர், அந்த மாதிரி சென்னை, அந்த மாதிரி ரோட்டில் வந்து 5 ஹவர்ஸில் 6 ஹவர்ஸில் 500 கிலோமீட்டர் போயிட்டேன், 400 கிலோமீட்டர் போயிட்டேன் சொல்லிக்கிறாங்க இல்லைங்களா. இங்கே வாங்க, இங்கே வந்து ஓட்டும் 500 கிலோமீட்டர் 5 ஹவர்ஸ்க்கு. 500 கிலோமீட்டருக்கு இந்த ரோட்டில் வந்து 10 ஹவர்ஸ் 1-2 ஓட்டவே முடியாது. ரோட்டில் நீங்கள் ஸ்பீடாக போயிட்டு இருந்தீங்கன்னா அப்படியே ஒரு குழி வரும், அப்படியே உள்ளே போயிட்டு வெளியே வரணும். அப்படியே ஒரு 10 ஹம்பு வரும். அப்படியே இந்த லோக்கல் ஹீரோஸுங்கெல்லாம் அப்படியே சைடில் இந்த ரன்னிங் ரெஸ்ட்டில் போகிற மாதிரி அப்படியே ஒரு கால் முன்ன ஒரு கால் பின்ன வச்சு சைக்கிளை பிடிச்சி நின்றுட்டு இருப்போம். எப்போ ரோடை கிராஸ் பண்ணிவிடுவானே தெரியாது. அதெல்லாம் நீங்கள் வந்து அப்சர்வ் பண்ணிகிட்டே போகணும். அங்கங்கே ஆடு படத்தை வரைஞ்சி வச்சுருக்கான் போர்டில், ஹைவே போர்டில். ஆடை விட்டுறாங்க. ஆடை வளர்க்குறவனை பிடிச்சி உள்ளே போடுறத விட்டு ஆடை விட்டுருவான்னு போர்டை போட்டு வச்சுருக்காங்க. ரோடில் ஆடை விட்டுருவாங்க, ஹைவே ரோடில் கோழியை விட்டுருவாங்க. ஆடை பார்க்குறதா மாடை பார்க்குறதா இந்த மனுஷனுங்களை பார்க்குறதா ரோடில் யார் எங்கே எப்போ வருவாங்கன்னே தெரியாது. பிளாசா அஹெட், அந்த ரோடுக்கு டோல், குட்டி டோலுங்க. டோல். ಮೇಘಾಲಯ ರಾಜ್ಯದ ಒಳಗಡೆ ಪ್ರವೇಶ ಮಾಡಿದ್ದೇವೆ. ರೋಡೆಲ್ಲ ಸೂಪರ್ ಆಗಿದೆ. ಮೇಘಾಲಯ ಎಂಟ್ರಿ ಆಗ್ತಾ ಇದ್ದಂಗೆ ರೋಡು ಎಕ್ಸಲೆಂಟ್ ಇದೆ ನೋಡಿ. ಇದು ಘಾಟ್ ಸ್ಟೇಷನ್ ಹೋಗ್ತಿರೋದು. ಘಾಟ್ ಸ್ಟೇಷನಲ್ಲಿ ಹೋಗ್ತಾ ಇರೋ ಥರ ಫೀಲೇ ಇಲ್ಲ. ಮತ್ತು ವೆಹಿಕಲ್ಸು ಕಡಿಮೆ ಇದೆ. ಈ ಮೇಘಾಲಯ ನಾರ್ತ್ ಈಸ್ಟ್ ಕಡೆ ಸ್ವಲ್ಪ ಜನ ಪ್ರವಾಸಿಗರು ಕಡಿಮೆ ಬರೋದು, ಹಾಗಾಗಿ ಸ್ವಲ್ಪ ಕಡಿಮೆ ಇದೆ. ರೋಡಲ್ಲಿ ಟ್ರಾಫಿಕ್ ಕಡಿಮೆ ಇದೆ. ರೋಡಂತೂ ತುಂಬ ಚೆನ್ನಾಗಿದೆ. ನಾವೊಂದು 35-40 ಕಿಲೋಮೀಟ್ರ್ ಆ ಥರ ಆಗಿದೆ ಎಂಟ್ರಿ ಆಗಿ ಒಳಗಡೆ. ಅಷ್ಟು ದೂರದಿಂದ ನೋಡ್ಕೊಂಡು ಬಂದಿದ್ದೀನಿ. ರೋಡ್ ಭಾಳ ಚೆನ್ನಾಗಿದೆ. ಅದೇ ನಮ್ಮದು ನೋಡಬೇಕು, ನಮ್ಮ ರಾಜ್ಯದಲ್ಲಿ ನೋಡಬೇಕು. ಈ ಮಡಿಕೇರಿ, ಚಿಕ್ಕಮಗಳೂರು, ಮೂಡಿಗೆರೆ, ಸಕಲೇಶ್ಪುರ ಈ ಕಡೆನ ಹೋಗ್ಬಿಡ್ಬೇಕು ರೋಡಲ್ಲಿ, ನಮ್ಮ ರೋಡಲ್ಲಿ ಘಾಟ್ ಸ್ಟೇಷನಲ್ಲಿ. ಎಂಥ ರೋಡ್ ಇರುತ್ತಂದರೆ ಈ ಸಣ್ಣ ವೆಹಿಕಲ್ ಏನಾದ್ರು ಹೋದರೆ ಒಳಗಡೆ ಹೋಗ್ಬಿಡುತ್ತೆ, ಹಳ್ಳದೊಳಗಡೆ. ಮಾರುತಿ 800 ಆ ಥರ ವೆಹಿಕಲ್ ಆದರೆ ಹಳ್ಳದ ಒಳಗಡೆ ಹೋಗ್ಬಿಡುತ್ತೆ. 2 ಅಡಿ 1.5 ಅಡಿ ಹಳ್ಳ ಇರುತ್ತೆ. ಎಲ್ಲ ಈ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ PWD ಮಿನಿಸ್ಟ್ರಿಗಳೆಲ್ಲ ಬರಬೇಕು, ಇಂಥ ಜಾಗಕ್ಕೆ ಬಂದು ನೋಡಬೇಕು.
ರೀತಿ ಇರುತ್ತೆ, ಯಾವ ರೀತಿ ಮಾಡಿರ್ತಾರೆ ಅಂತ. ಇಂಥ ಇನ್ಕಮ್ ಕಡಿಮೆ ಇರುವಂಥ ಸ್ಟೇಟ್ಗಳು ನೋಡಿ, ಟೂರಿಸಮ್ ಮೇಲೆ ಡೆವಲಪ್ ಆಗಿರ್ತಕ್ಕಂಥ ಸ್ಟೇಟ್ಗಳಿದೆಲ್ಲ. ಆದರೂ NH ನ್ಯಾಷನಲ್ ಹೈವೇ ಸಹಯೋಗದೊಂದಿಗೆ ಸ್ಟೇಟು ಮತ್ತು ಸೆಂಟ್ರಲ್ನವರು ಎರಡು ಸೇರಿ ಅವರ ಬೆಳವಣಿಗೆ ಇದು. ತುಂಬ ಚೆನ್ನಾಗಿದೆ ಮತ್ತು ತುಂಬ ಕ್ಲೀನ್ ಇದೆ. ರೋಡ್ ಸೈಡೆಲ್ಲನೂ ತುಂಬ ನೀಟಾಗಿದೆ. ಇದೆಲ್ಲ UP ಗೊತ್ತೇ ಆಗೋದಿಲ್ಲ. UP ಥರ ಗೊತ್ತಾಗೋದೇ ಇಲ್ಲ, ಅಷ್ಟು ಸುಲಭವಾಗಿ ತಿರ್ಗಿಸ್ಕೊಂಡು ಹೋಗ್ಬೋದು. ಮೇಘಾಲಯ ರಾಜ್ಯಕ್ಕೇನು ನಿಮಗೆ ಪ್ರತ್ಯೇಕ ಪರ್ಮಿಟ್ ಏನು ಬೇಕಾಗಿಲ್ಲ ವೈಟ್ ಬೋರ್ಡ್ ವೆಹಿಕಲ್ಸ್ಗೆ, ಪ್ರೈವೇಟ್ ವೆಹಿಕಲ್ಸ್ಗೆ. ಆದರೆ ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡು ಮತ್ತು ನಾಗಾಲ್ಯಾಂಡ್, ಮಣಿಪುರ್ ಈ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಆ 3 ಸ್ಟೇಟ್ಗೆ ಪ್ರತ್ಯೇಕವಾಗಿ ಒಂದು ಪರ್ಮಿಟ್ ಮಾಡಿಸ್ಬೇಕು ನೀವು. ಇಂಟರ್ಲೈನ್ ಪರ್ಮಿಟ್ ಅಂತ, ಇನ್ನರ್ ಲೈನ್ ಪರ್ಮಿಟ್ ಅಂತ, ILP ಅಂತ ಹೇಳ್ತಾರೆ. ಅದನ್ನು ಆನ್ಲೈನಲ್ಲೇ ಮಾಡ್ಕೊಂಬರ್ಬೋದು. ಪರ್ ಹೆಡ್ 500 ರುಪೀಸ್ ಆ ಥರ ತೊಗೊಂಡು ಎಷ್ಟು ಜನ ಬಂದಿರ್ತೀವೋ ಅಷ್ಟು ದುಡ್ಡು ಕಟ್ಟಿ, ಡೇಟು, ನಾವು ಯಾವ್ಯಾವ ರೂಟ್ನಲ್ಲಿ ಹೋಗ್ತೀವಿ ಅನ್ನೋದನ್ನೆಲ್ಲ ನಾವು ತಿಳಿಸಿ ಅದರ ಮೇಲೆ ಪರ್ಮಿಟ್ನ ತಗೊಳ್ಬೇಕಾಗತ್ತೆ. ಅದನ್ನು ಸಂಬಂಧಪಟ್ಟ ಚೆಕ್ ಪೋಸ್ಟ್ಗಳಲ್ಲಿ ಅದನ್ನು ತೋರಿಸಿ ಅದರ ಪರ್ಮಿಟ್ ಸೀಲ್ ಮಾಡಿಸ್ಕೊಂಡು ನಾವು ಮುಂದೆ ಹೋಗಬೇಕಾಗತ್ತೆ. ಆದರೆ ಮೇಘಾಲಯಗೆ ಪರ್ಮಿಟ್ ಬೇಕಾಗಿಲ್ಲ, ಮೇಘಾಲಯಕ್ಕೆ ಹಾಗೆ ಬರ್ಬೋದು. ಹಾಗಾಗಿ ನಾವು ಮೇಘಾಲಯ ಎಂಟ್ರ್ ಆಗಿದ್ದು ಏನು ಪರ್ಮಿಟ್ ಇಲ್ಲದೆ ಹಾಗೆ ಎಂಟ್ರ್ ಆಗಿದ್ದು. ಚೆನ್ನಾಗಿ ಬಿಸಿಲಿದೆ ಹೊರಗಡೆ. ಇನ್ನೇನೊಂದು 40 ಕಿಲೋಮೀಟ್ರ್ ಹತ್ರ ಇದ್ದೀವಿ. ಅರುಣಾಚಲ್ ಪ್ರದೇಶ ತೇಜ್ಪುರ್, ಮೊರೆಗಾಂವ್, ನಗಾನ್ ಆ ಕಡೆಲ್ಲ ಬಂದಾಗ ಹೈವೇ, ನ್ಯಾಷನಲ್ ಹೈವೇ ಟೋಲ್ ರೋಡ್ಗಳಲ್ಲಿ ಬರ್ತಾ ಇದ್ವಿ. ಎಲ್ಲ ಕಡೆ ಗೋ ಸ್ಲೋ 40, 50 ಅಂತ ಹಾಕಿದ್ರು ಸ್ಪೀಡು. ನಾವು ಇಲ್ಲಿ ಘಾಟ್ ಸೆಷನ್ ಇದು ಮೇಘಾಲಯ. ಘಾಟ್ ಸೆಷನಲ್ಲಿ ಆರಾಮಾಗಿ 70, 80 ಆ ಥರ ಬರ್ತಿದೆ ಗಾಡಿ. ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡು, ಅಷ್ಟು ಅಗಲನೂ ಇದೆ ಅಂತ. ನೋಡಿ ಮೇಘಾಲಯ ಟ್ಯಾಕ್ಸಿ, ML ಮೇಘಾಲಯ ಟ್ಯಾಕ್ಸಿ ಬಣ್ಣ ಕಪ್ಪು ಕಲರ್, ಟಾಪ್ ಮಾತ್ರ ಲೈಟ್ ಗ್ರೀನ್ ಕಲರ್ ಟಾಪು, ಸೈಡಲ್ಲಿ ಒಂದು ಪಟ್ಟಿ, ಆಮೇಲೆ ಸೈಡ್ ಮಿರರ್. ML ಇದ್ದರೆ ಮೇಘಾಲಯ, NL ಇದ್ದರೆ ನಾಗಾಲ್ಯಾಂಡ್, DR ಇದ್ದರೆ ತ್ರಿಪುರ, KA ಇದ್ದರೆ ಕರ್ನಾಟಕ. ನಮ್ಮದು KA.
ನೋಡಿ, ಮೇಘಾಲಯ ಪವರ್ ಜನರೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅವ್ರ ಕಡೆಯಿಂದ ಪ್ರೊಟೆಕ್ಟೆಡ್ ಏರಿಯಾ ಅಂತ ಹೇಳಿ ಏನ್ ಬರ್ದಿದ್ದಾರೆ ಅಂತ ಹೇಳಿದ್ರೆ, ಬೋಟಿಂಗ್, ಫಿಶಿಂಗ್, ಸ್ವಿಮ್ಮಿಂಗ್, ವ್ಯಾಡಿಂಗ್, ಬಾತಿಂಗ್, ವಾಷಿಂಗ್ ಆಫ್ ಕ್ಲಾತ್ಸ್ ಅಂಡ್ ಥ್ರೋಯಿಂಗ್ ಆಫ್ ಗಾರ್ಬೇಜ್ ಇನ್ ದ ರಿಸರ್ವಾಯರ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಅಂದ್ರೆ ಎಷ್ಟು ಜನ ಹಾಕಿದ್ದಾರೆ ನೋಡಿ, ಅದರೆಲ್ಲ ಮಾಡ್ಕೂಡ್ದು ಅಂತ. ನಮ್ಮಲ್ಲಿ ಎಲ್ಲಾದ್ರೂ ಒಂದು ಕೆರೆಗಳ ಹತ್ರ ಆಗ್ಲಿ, ನದಿಗಳ ಹತ್ರ ಆಗ್ಲಿ, ಈ ತರದೆಲ್ಲ ನೋಡಿದೀರಾ ಬೋರ್ಡ್ ಏನಾದ್ರು? ನಮ್ಮ ಕರ್ನಾಟಕದಲ್ಲಿ ಎಷ್ಟು ನದಿಗಳು, ಎಷ್ಟೋ ಕೆರೆಗಳನ್ನ ನೋಡಿದೀವಲ್ಲ, ಇಷ್ಟು ಅಂದ ಚಂದವಾಗಿರತಕ್ಕಂತಹ, ಇರತಕ್ಕಂತಹ ಸಾರಿ, ಬಾಯಿ ತಿಕ್ತಾ ಇದೆ ಚಳಿಗೆ, ತಿಕ್ಕಿ ತಿಕ್ತಾ ಇದೆ, ಪದಗಳೇ ಸರಿಯಾಗಿ ಬರ್ತಾ ಇಲ್ಲ. ಸರಿಯಾಗಿ ಚೆನ್ನಾಗಿ ಸೊಗಸಾಗಿ ಇರತಕ್ಕಂತಹ ಲೇಕ್ ಅಂದ್ರೆ ಕೆರೆಗಳನ್ನ ನೋಡಿದೀವ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಆ ಹಿಂದೆ ಬೆಟ್ಟದ ಕತೆ ಬಿಡಿ, ನಮ್ ಕಡೆ ಈಗ ನಮ್ ಬೆಂಗಳೂರು ಸಿಟಿಗಳಲ್ಲಂತೂ ಕೆರೆಗಳು ನೋಡ್ಬಿಟ್ರೆ ವಾಕರಿಕೆ ಆಗತ್ತೆ, ಎಷ್ಟು ಅಸಹ್ಯ ಆಗತ್ತೆ, ಅಷ್ಟು ಕೆಟ್ಟದಾಗಿದೆ. ಅಂದ್ರೆ ಅಷ್ಟು ಮೇಂಟೆನೆನ್ಸ್ ಮಾಡಲ್ಲ ಯಾರನ್ನು, ಸರ್ಕಾರಗಳು ಅಷ್ಟು ಕೆಟ್ಟದಾಗಿದೆ. ಇಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಈ ಉಮಾಯಮ ಲೇಕ್. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಉಮಿಯಾಮ್ ಲೇಕ್. ಮೇಘಾಲಯ ಸಿಟಿ, ಮೇಘಾಲಯದಲ್ಲಿ ಶಿಲ್ಲಾಂಗ್ ಹೋಗ್ತಾನೆ ಒಂದು 20 ಕಿಲೋಮೀಟರ್ ಹಿಂದೆನೆ ನಮಗ್ ಸಿಗತ್ತೆ ನೋಡ್ಲಿಕ್ಕೆ. ತುಂಬಾ ಚೆನ್ನಾಗಿದೆ. ಪ್ರಕೃತಿ ಸೌಂದರ್ಯನ ಯಾವತ್ತೂ ನೋಡಿ ಅನುಭವಿಸ್ಬೇಕು. ಅದರಲ್ಲಿ ಹೋಗಿ ಬಿದ್ದು ಹಾಳು ಮಾಡಿ ಭಯ ಮಾಡಬಾರ್ದು. ಪ್ರಕೃತಿಯನ್ನ ಕಾಪಾಡ್ಕೊಂಡು ಬರೋದು ಅಂದ್ರೆ ಇದೇನೆ ಅಷ್ಟು. ನೋಡಿ, ರೋಡ್ ಉದ್ದಕ್ಕೂ 1 ಕಿಲೋಮೀಟರ್ ಹೋದ್ರೂ ನಿಮ್ಗೆ ಹೀಗೆ ಕಾಣಿಸುತ್ತೆ. ಅಲ್ಲೊಂದು ಫ್ಲೈಓವರ್ ಕಾಣಿಸ್ತಿದೆಯಲ್ಲ ದೂರ, ಫ್ಲೈಓವರ್ ಡಾಕಿಗೆ ಹೋಗುತ್ತೆ, ರೋಡ್ ಡಾಕಿ ಕಡೆ ಹೋಗುತ್ತೆ, ಬಾಂಗ್ಲಾದೇಶ್ ಬಾರ್ಡರ್ ಅಲ್ಲಿವರೆಗೂ ನೋಡಿ. ಅಂದಷ್ಟು 1 ಕಿಲೋಮೀಟರ್ ವರೆಗೂ ನೀವು ಈ ಲೇಕ್ ನ ನೋಡ್ತಾನೆ ಹೋಗ್ಬೋದು, ಬೇಕಾದ್ರೆ ಬೈ ವಾಕ್ ಮಾಡ್ಕೊಂಡು. ಮೈಗಳ್ರಾಗಿ ಸೋಮಾರಿತನ ತೋರದೆ, ನಡಿಲಿಕ್ಕೇನು ಆಭಾಸ ಪಡದೆ, ಹುಮ್ಮಸ್ನಿಂದ ಹೋಗೋರಾದ್ರೆ ಈ ಕಿಲೋಮೀಟರ್ ಗಟ್ಟಲೆ ಇರ್ತಕ್ಕಂತಹ ಈ ಲೇಕ್ ನ ಪೂರ್ತಿ ದರ್ಶನ ಮಾಡ್ಕೊಂಡ್ ಬರ್ಬೋದು, ನೋಡ್ತಾ ಬರ್ಬೋದು. ನೋಡಿ ಎಷ್ಟು ದೂರಕ್ಕೆ ಹೋಗಿದೆ ನೀರು. ಬ್ಲೂಯಿಶ್ ವಾಟರ್ ನೋಡಿ. ಆಕಾಶ ಮತ್ತೆ ನೀರು ಎರಡು ಒಂದಕ್ಕೊಂದು ಹೋಲುವಂತೆ ಕಾಣ್ತಾ ಇದೆ. ಅದರ ಮಧ್ಯದಲ್ಲಿ ಒಂದಷ್ಟು ಮರಗಿಡಗಳು, ಅದರ ಪಕ್ಕ ಒಂದು ಬೆಟ್ಟ ಪರ್ವತ ಹಿಂದಿಂದು, ಮಧ್ಯೆ ಪೂರ್ತಿ ನೀರು. ಸುತ್ತಲೂ ಪರ್ವತ, ಮಧ್ಯದಲ್ಲಿ ಎಲ್ಲೂ ಹಳ್ಳ ದಿನ್ನೆಗಳಿಲ್ಲದೆ, ಹಂಪ್ಗಳು ಹಾಕದೆ ಇರತಕ್ಕಂತಹ ಬಹಳ ಸೊಗಸಾದ ರಸ್ತೆ. ರೈಟ್ ಸೈಡ್ ಅಲ್ಲಿ ಉಮಿಯಾಮ್ ಲೇಕ್. ಮಾರುತಿ ವರ್ಷವಾ? ಮಾರುತಿ ವರ್ಷಲ್ಲ ಅವರು ದಿನಸಿ ಕಡೆ ಅಲ್ಲಿ ಟೈಮ್ ಪಾಸ್, ಚಿರಂಬರಿ ಟೈಮ್ ಪಾಸ್, ಸ್ನಾಕ್ಸ್ ಕಡೆ, ಫ್ರೂಟ್ಸ್ ಕಡೆ இருக்குது. ಪೈನಾಪಲ್ ಏನಿದು ಹಣ್ಣಿದು? ಬನಾನಾ, ಪೈನಾಪಲ್, ಕಾಂಜಿ ತೀಂಜಿ ಪೋನ ಅಂಜಿ ಆರೆಂಜ್, ಮ್ಯಾಗಿ ಪ್ಯಾಕೆಟ್, ಎಗ್, 3 வகையான பிஸ்கெட், 2 காஃபி டீ டின், ஒரு ஃபோன் பே ட்ரே, மேகி, லோக்கல் பிராண்ட் வாட்டர் பாட்டில். மலையாளி எங்க போனான்னு தெரியல, അങ്ങനെ ചേർത്തുന്നില്ല പോട്ട്. ಕಡೆಲ್ಲ ಬೋಟಿ,
bottles, chocolates, local chocolates. चाय बस ये अम्मा पीता है उतना ही, हम दोनों नहीं पीता. अरे केजी வெங்காயம் பூசணிக்காய் 1 கேஜி, பச்சை கொத்தமல்லி, அப்படியே ஒரு காரு, ஒரு ஸ்கார்பியோ, ரோட்டு ஃபுல்லாக வண்டி, கிலோமீட்டர் கணக்கில் வண்டி, 2.5 கிலோமீட்டராக வண்டி நிற்கிது, நேராக நிற்கிது வண்டி. அதுக்கு தான் வண்டியை ஹோட்டலில் பார்க் பண்ணிவிட்டு பை வாக்காக நடந்து போயிட்டுருக்கோம் போலீஸ் பஜாருக்கு. சும்மா அப்படியே ஒரு மார்க்கெட்டை சுற்றி ரவுண்டு போட்டு வரலான்ட்டு போயிட்டுருக்கோம். எங்கள் ஹோட்டல்லேருந்து ஒரு 3/4 கிலோமீட்டர் தூரம் வந்திருக்கோங்க. அங்கேருந்து வண்டி நின்று இருக்கு, அப்படியே ரோடு ஓரமாக வண்டி. இந்த கிறிஸ்மஸ் பாருங்கள், நேற்று தானே கிறிஸ்மஸ்ஸு, இன்றைக்கெல்லாம் ஹாலிடே. இந்த லோக்கல் பீப்புள் தாங்க, டூரிஸ்ட்டு ஒன்றும் அதிகமாக கிடையாது. எல்லாமே வந்து பார்த்திங்கன்னா இந்த லோக்கல் பீப்புள்ஸே அதிகமாக இருக்காங்க. அந்த ஹாலிடே கண்டினியூ வீக்கெண்ட் ஹாலிடே, அதனால் ஃபுல்லாக நிற்கிது வண்டி. சரி, நம்ம காரை எடுத்து வீணாக போய் ரோட்டில் ரொம்ப விலைக்கு வாங்காமல் ஒழுங்காக நடந்து போயிடலான்னு டிசைட் பண்ணிவிட்டு அப்படியே பை வாக்கில் வந்துட்டுருக்கோம். வேறு வந்து நீங்கள் பார்த்தீங்கன்னா டாக்ஸி, இந்த லோக்கல் டாக்ஸி எடுத்தால் கூட இதே மாதிரி மாட்டிக்க வேண்டியதான் வண்டியில் ரோட்டில். ஒரு அமுல் ஐஸ்கிரீமை பார்த்து தேடி கண்டுபிடிச்சி ஒரு ஸ்ட்ராபெரி ஒரு சாக்லேட் ஐஸ்கிரீமை வச்சு அப்படியே சப்பிட்டு அப்படியே இன்னும் ஒரு 25 மினிட்ஸ் வாக் காட்டுது. அப்படியே போவோம் பார்த்துட்டு. ஒரிஜினல் அமுலா? இப்படி மாஸ்பாய், மலாய், ரிபாங் பாயிண்ட், இப்படி நேராக லெஃப்ட் வரும் ரோடு. ಇದು ಶಿಲ್ಲಾಂಗ್ ಸಿಟಿಯ ಮೇನ್ ಮುಖ್ಯ ದೃಶ್ಯ ಪೊಲೀಸ್ ಬಜಾರ್ ಜಂಕ್ಷನ್.